ಇದಾರೆ ಈಗ ಅಭಿಜಿತ್ ಮೊದಲು ಎಪಿಯಲ್ಲಿ ಇದ್ರು, ಎಪಿಯ ಒಂದು ಮುಖವಾಡ ಇದು, ಎಪಿಯ ಒಂದು ಇನ್ನೊಂದು ಮುಖ ಅಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಥರ ಈಗ ಬಿಂಬಿತ ಆಗ್ತಾ ಇದೆ ನೋಡಿ. ಅವರು ಆಗಲೇ ಆಮ್ ಆದ್ಮಿ ಪಾರ್ಟಿಯನ್ನು ತ್ಯಜಿಸಿದ್ದಾರೆ, ಬೇರೆ ವಿದೇಶದಲ್ಲಿದ್ದಾರೆ, ಅದೊಂದು ಆದರೂ ಸಹ ನಮ್ಮದೇ ಒಂದು ಇದನ್ನು ನಡೆಸ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಖುಷಿನೇ ಆಗ್ತಾ ಇದೆ. ಈ ದೇಶದಲ್ಲಿ ನಡೀತಾ ಇರೋದೇ ಅದು, ಆಗ್ತಾ ಇರೋದೇ ಅದು. ನಾವೇ ನಮ್ಮ ಕಳೆದ ವಾರದಲ್ಲಿ ಕೇಜ್ರಿವಾಲ್ ಅವರು ಹೇಳಿದರು, ಜನತೆಗಳೆಲ್ಲ ಒಟ್ಟಾಗಿ ಓಡಾಟಕ್ಕೆ ನಿಂತ್ಕೊಳ್ಳಿ, ಇಲ್ಲಾಂದರೆ ಹೋರಾಟದಿಂದ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ದೇಶ ಇದೇ ರೀತಿ ಆಗುತ್ತೆ. ಎಲ್ಲಿ 2 ಕೋಟಿ ಜಾಬ್ಸು? ಪ್ರತಿ ವರ್ಷಕ್ಕೆ 2 ಕೋಟಿ ಜಾಬ್ ಎಲ್ಲಿದೆ? 12 ವರ್ಷಕ್ಕೆ 24 ಕೋಟಿ ಆಗಬೇಕಾಗಿತ್ತು. ಯಾಕೆ ಇನ್ನೂ ಜಾಬ್ಲೆಸ್ ಆಗಿದ್ದಾರೆ? CJI ಅವರು, ಜಸ್ಟಿಸ್ ಸೂರ್ಯಕಾಂತ್ ಅವರು ಯಾವ ರೀತಿಯಾದಂಥ ಅಪಮಾನ ಮಾಡಿದ್ರು? ಯಾಕೆ ಆ ರೀತಿಯಾದ ಅಪರಾಧಕ್ಕೆ ಫ್ರಸ್ಟ್ರೇಷನ್ ಆಗಿರುತ್ತೆ. ಸ್ಪಷ್ಟನೆ ಕೊಟ್ಟಾಗಿದೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಬಾರಿ ನೀನು ಕಳ್ಳ ಅಂತ ಹೇಳಿ ನೀನು ಒಳ್ಳೆಯವನು ಅಂತ ಹೇಳಿದ್ರೆ ಅದು ಯಾವ ರೀತಿ ಒಪ್ಪೋದಕ್ಕಾಗದಿಲ್ಲ. ಅವರು ಹೇಳಿದ್ದಂಥದ್ದು ಮತ್ತೊಬ್ಬರ ಮೇಲೆ ಅವಲಂಬಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಜೀವಿಗಳು ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇರತಕ್ಕಂಥದ್ದು. ನಾನು ಅದನ್ನೆಲ್ಲ ಹೇಳಿದ್ದು, ಆ ನಂತರ ಹೇಳಿದ್ದು ನಾನು ಬೋಗಸ್ಸು ಮತ್ತು ಯಾವುದು ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಮಾಡಿರ್ತಾರಲ್ಲ ಅವರನ್ನು ಕುರಿತು ನಾನು ಮಾತಾಡಿದೆ ಅಂತ ಹೇಳ್ಬಿಟ್ಟು ತಿರ್ಚಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಆ ಸ್ಥಾನದಲ್ಲಿರ್ತಕ್ಕಂಥ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಎಲ್ಲರಿಗೂ ಈಕ್ವಲ್ ಸ್ಟೇಟಸ್ ನೋಡಬೇಕು. ಅವನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಎಜುಕೇಷನ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೋಷಿಯಲ್ ಸ್ಟೇಟಸ್, ಏನೇ ಇದ್ರೂ ಸಾಮಾಜಿಕವಾಗಿ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಬೇಕಾದಂಥ ವ್ಯಕ್ತಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇರ್ತಾರಲ್ಲ ಅವರು ಮಾತಾಡುವಂಥ ರೀತಿ ಇದೆಲ್ಲ. ಮಾತಾಡಿದ ನಂತರ ಏನಾಗಿದೆ, ಈ ದೇಶದ ಫ್ರಸ್ಟ್ರೇಷನ್ ಆಗಿರ್ತಕ್ಕಂತಹ ಯುವಜನರು ಎದ್ದು ನಿಂತಿದ್ದಾರೆ, ಯುವಕರು ಎದ್ದು ನಿಂತಿದ್ದಾರೆ. ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿದೆ? ಅವ್ರ ಪ್ರಣಾಳಿಕೆ 5 ಹೇಳಿದ್ದಾರೆ. ಇವರು ರಾಜ್ಯಸಭಾ ಮೆಂಬರನ್ನು ಆಯ್ಕೆ ಮಾಡಬೇಡಿ, ಯಾರದೇ ರಿಟೈರ್ಡ್ ಆದಂಥ ಚೀಫ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಯಾಕೆ ಮಾಡ್ತಾ ಇದ್ದೀರಾ ನೀವು ಅವ್ರನ್ನ? ಅವರು ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ತಾರೆ. ಆ ಉನ್ನತ ಹುದ್ದೆಯನ್ನು ರಾಜ್ಯಸಭಾ ಮೆಂಬರ್ಗೆ ಯಾಕೆ ಕನ್ವರ್ಟ್ ಮಾಡ್ಕೊಂಡಿರ? ಅಂದರೆ ನೀವು ಕಾಂಪ್ರಮೈಸ್ ಆಗ್ತಾ ಇದ್ದೀರಾ, ಕಾಂಪ್ರಮೈಸ್ ಆಗಿರೋರನ್ನ ಅಲ್ಲಿ ಕೂರಿಸ್ತಾ ಇದ್ದೀರಾ ಅಂತ ತಾನೇ ಡೌಟ್ ಬರುತ್ತಲ್ವಾ? ಎಲ್ಲ ಇದೇ ರೀತಿ ಆಗ್ತಾ ಇದೆ. ಒಂದೇ ಒಂದು ಮತದಾರರನ್ನು ಸಹ ಡಿಲೀಟ್ ಮಾಡಿದ್ರೆ ಅದು ಹೊಣೆಗಾರಿಕೆಯನ್ನು ಎಲೆಕ್ಷನ್ ಕಮಿಷನ್ ಒಪ್ಕೋಬೇಕು, ಅವ್ರ ಮೇಲೆ ಒಂದು ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಕೇಳಿದ್ದಾರೆ. ಯಾಕೆ ಆಗಬಾರ್ದು? ಎಲ್ಲ ರಾಜ್ಯಗಳಲ್ಲೂ 27 ಲಕ್ಷ, 20 ಲಕ್ಷ, 80 ಲಕ್ಷ, 90 ಲಕ್ಷ ಡಿಲೀಟ್ ಮಾಡೋದು, ಅವರ ಇನ್ನೂ ಬದುಕಿದ್ದೀವಿ ಅಂತ ಅಫಿಡವಿಟ್ ಕೊಟ್ಟರು ಚುನಾವಣೆ ನಡೆಸೋದು, ಇದೆಂತ ರೀತಿ ಅಂತ ಪ್ರಜಾಪ್ರಭುತ್ವನಾ? ಇಷ್ಟೆಲ್ಲ ಆಗ್ತಿದೆ. ವುಮನ್ ರಿಸರ್ವೇಶನ್ 33% ಅಂತ ಪಂಗನಾಮ ಹಾಕಿದ್ರು 2023ರಲ್ಲಿ. ಇವರೇ ಕಾಯ್ದೆ ಮಾಡಿಕೊಂಡು ಪಂಗನಾಮ ಹಾಕಿದ್ರಲ್ಲ, 50% ಕೊಡಿ, 50% ಎಲ್ಲಿ? ಮಿನಿಸ್ಟ್ರಿಗಳಿಗೂ ಸಹ 50% ಕೊಡಿ ಅಂತ ಕೇಳ್ತಾ ಇದ್ರೆ. ರೊಟೇಷನ್ಶಿಪ್ಪಲ್ಲಿ CMಗಳನ್ನೂ ಸಹ ವುಮೆನ್ CMಗಳನ್ನು ಮಾಡಿ, PM ಮಾಡಿ ಅಂತಾರೆ. ತಪ್ಪೇನಿದೆ? ಮೀಡಿಯಾ ಕಂಟ್ರೋಲ್ ಬೈ ಅದಾನಿ ಅಂಡ್ ಅಂಬಾನಿ ಅವ್ರನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ. ಪಾರದರ್ಶಕವಾಗಿ ನಡಿಬೇಕು ಈ ದೇಶ. ಯಾರೋ ಉದ್ಯಮಿಗಳ ಕೈಯಲ್ಲಿ ನಡಿಬಾರ್ದು. ಇವತ್ತು ನಾರ್ವೆಗೆ ಹೋಗಿದ್ದಾರೆ, ನಾರ್ವೆಯಲ್ಲಿ ಫೋಟೋಗಳು ಬಂದಿದೆ. ನಾರ್ವೆ ವಿದೇಶಾಂಗ ವ್ಯವಹಾರಗಳಿಗೋಸ್ಕರ ಹೋಗಿದ್ದಾರೆ ಪ್ರಧಾನಿಯವರು. ಆದರೆ ನಾವು ಹೇಳ್ತೀವಿ, ನಾರ್ವೆಗೆ ಹೋಗಿರತಕ್ಕಂಥದ್ದು ಸೆಮಿಕಂಡಕ್ಟರ್ನ ಉದ್ದೇಶಕ್ಕೋಸ್ಕರ, ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರಿನಲ್ಲಾಗಲಿ ನಮ್ಮ ಇಂಡಿಯಾದಲ್ಲಿ ಬೆಳಿಬೇಕು ಅಂತ ಹೋಗಿದ್ದಾರೆ. ಆದರೆ ಯಾರಿಗೋಸ್ಕರ? ಅದರ ಲಾಭ ಯಾರಿಗೋಸ್ಕರ ಆಗ್ತಾ ಇದೆ ಗೊತ್ತಾ? ಅದಾನಿಗಾಗ್ತಾ ಇದೆ. ಅದಾನಿ ಅವರನ್ನು ಉದ್ಧಾರ ಮಾಡೋದಕ್ಕೆ ಇವತ್ತು ನಾರ್ವೆಗೆ ಹೋಗಿದ್ದಾರೆ. ಹೇಳಿದ್ರು ನೀವು ಹೆಂಗೆ ಅಂದ್ರೆ ದಿಲೀಪ್ ಅವರು ಹೇಳಿದ್ರಲ್ಲ, ಈಗ ಅವ್ರ ಫಾಲೋವರ್ಸ್ ಎಲ್ಲ ಪಾಕಿಸ್ತಾನದವರು, ಅಮೆರಿಕದವರು ಅಂತ ಆ ತರ ಹೇಳ್ದಂಗಿದೆ. ನೀವು ಹೇಗಾಯ್ತು? ನೀವು ಹೇಗೆ ಹೇಳ್ತೀರಾ? ನೀವ್ ಹೇಳಿದ್ದಕ್ಕೂ ಆಧಾರ ಹೇಗಿಲ್ಲ ಸರ್. 27 ಲಕ್ಷ ಹೊರಗಡೆ ಇಟ್ಬಿಟ್ಟು ಪಶ್ಚಿಮ ಬಂಗಾಳ ಚುನಾವಣೆ ನಡೆಸ್ತೀರಾ? ಇದು ಆಧಾರ ರಹಿತನಾ? ಈಗ 97 ಲಕ್ಷ 2022ರಲ್ಲಿ SIR ಆಗಿತ್ತು. ಅದಾದ್ರೆ ಈಗ SIR ಆಗ್ತಿದೆ. SIR ಒಂದು ಚುನಾವಣಾ ಪ್ರಕ್ರಿಯೆ. ನೀವು ಕಾಂಗ್ರೆಸ್ ಇದ್ದಾಗಲೂ ಆಗಿದೆ, ಈಗ ಬಿಜೆಪಿ ಇದೆ, ಆಗ್ತಾ ಇದೆ. ನಮ್ಮ ಸಂವಿಧಾನ ನಾವು ಸಂವಿಧಾನ ಮುಖ್ಯ ಅಲ್ವಾ? ಸಂವಿಧಾನದಲ್ಲಿ ಒಬ್ಬ ಮತದಾರರನ್ನು ಹೊರಗಿಟ್ಟು ನೀವು ಚುನಾವಣೆ ಮಾಡಬಾರ್ದು ಅಂತ ಇದೆ. ನೀವೆಲ್ಲಾದ್ರೂ ಓದಿ, ಒಬ್ಬ ಚುನಾವಣೆಯಿಂದ ವಂಚಿತನಾಗಬಾರ್ದು ಅಂತ ಇದೆ. ಅದು ಸಂವಿಧಾನ ನಮ್ದು. ಬಾಬಾ ಸಾಹೇಬ್ ವಿರುದ್ಧ ಹೋಗಿ 27 ಲಕ್ಷ ಜನರನ್ನ ಹೊರಗಿಟ್ಟಿದ್ದು ಯಾರು? ಈಗ ಯಾಕೆ ಚುನಾವಣೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಈಗ ಈ ಒಂದು ಸೋಷಿಯಲ್ ಮೂವ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ. ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಮುಖವಾಡ ನಮ್ದೇ ಅಂತ ಒಪ್ಕೊಳ್ತಾ ಇದ್ದಾರೆ. ಜನ ಅವಕಾಶ ಕೊಟ್ಟಿದ್ರು.
ನಾವು PMK ಕಾಕ್ರೋಚ್ ಅಲ್ಲ, ನಾವು ಈ ದೇಶಕ್ಕೆ ಸರ್ವಿಸ್ ಕೊಡ್ತೀವಿ, ಈ ದೇಶವನ್ನು ಉದ್ಧಾರ ಮಾಡ್ತೀವಿ ಮಾಡಬಾರ್ದು, ಹಗರಣ ಮಾಡಿ ದೇಶವನ್ನು ಲೂಟಿ ಮಾಡಿ ಜೈಲ್ಗೆ ಹೋಗಿ ಬಂದ್ರು. ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಾರಾ? ನಾನು ಒಂದೇ ಒಂದು ಹೇಳ್ತೀನಿ, ಇವತ್ತು ಕೂತ್ಕೊಂಡು ದೊಡ್ಡ ದೊಡ್ಡ ಮಾತುಗಳಾಡ್ತಾ ಇದ್ದಾರಾ? ನೈತಿಕತೆ ಇದೆಯಾ ಇವ್ರಿಗೆ? ಇವತ್ತು ಕಾಕ್ರೋಚ್ ಮಾತಾಡ್ರಿ, ಲಿಕ್ಕರ್ ಆಗೋದ್ರ ಬಗ್ಗೆ ಮಾತಾಡ್ರಿ. ಅವಕಾಶ ಬಂದ ನಿಮ್ಮ ಮುಖವಾಡನ ಅವ್ರ ಅವಕಾಶ ಬಂದ ಕೇಳ್ಬೇಕಲ್ಲ. ನಾನೇನು ಮಾತಾಡಲ್ಲ. ಕಾಕ್ರೋಚ್ ಇವ್ರ ಮುಖವಾಡನ ಹೇಳ್ಬಿಡಿ, ಅವರೇ ಮಾತಾಡ್ಲಿ ಬಿಡಿ ಸರ್. ನಾನು ಮಾತಾಡಲ್ಲ. ಅಭಿಜಿತ್ ಈ ದೇಶ ಮುಖವಾಡನ ಹೇಳ್ಬಿಡ್ಲಿ. ಈ ದೇಶ ಹಾಳು ಮಾಡಿದ್ದಾರೆ, ಎಕನಾಮಿಕಲಿ ಡ್ರೈ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಪ್ರವಾಸ ಹೋಗಿದ್ರು ಅಂತ ಪಾಪ ಇವ್ರಿಗೆ ನಾಲೆಡ್ಜ್ ಇಲ್ವೋ ಗೊತ್ತಿಲ್ಲ. ನಮ್ಮ ಅವಕಾಶವನ್ನು ಇವರೇ ತಗೊಳ್ಳಾಗಿದ್ರೆ ಒಂದು ಕಂಪನಿಯಿಂದ ಡೀಲ್ ಮಾಡ್ಕೊಂಡು ಡೀಲ್ ಮಾಡ್ಕೊಂಡು ಅದು ಯಾರಿಗೆ? ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಅದಾನಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಕೇವಲ 2-3 ಅದಾನಿಗೋಸ್ಕರ ಚಿಪ್ ಸೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದಾನಿಗೋಸ್ಕರ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗ್ಬೇಕು. ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಬ್ರೇಕ್ ತಗೊಳ್ಳಿ, ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಬ್ರೇಕ್ ತಗೊಳ್ಳೋಣ. ಒಬ್ಬ ಉದ್ಯಮಿ ಉಲ್ಟಾ ಡಿಬೇಟ್ ಮಾಡ್ತಾರೆ, ಇದೆಲ್ಲ ಡಿಬೇಟ್ ಇದಲ್ಲ, ಡಿಬೇಟ್ ಇದಲ್ಲ, ನರೇಂದ್ರ ಮೋದಿ ಬ್ರೇಕ್ ತಗೊಳ್ಳೋಣ.